ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಕರ್ನಾಟಕದ ರೈತರ ಸಲುವಾಗಿನೇ ಈ ಕಾನೂನನ್ನ ಬದಲಿ ಮಾಡ್ಲಿಕ್ಕೆ ಆಗಲ್ಲ. ಮಾಡಂತ ಹೇಳಿದಾರೆ ತಾಯಿ ನಿನಗೆ. ರಾಜ್ಯದ ಪ್ರಶ್ನೆ ಇದು, ರೈತರ ಪ್ರಶ್ನೆ. ಇದನ್ನ ಇತ್ಯರ್ಥಕ್ಕಾಗಿ ಮಾನ್ಯ ಕುಮಾರಸ್ವಾಮಿ ಆಗಿರಲಿ, ವಿಜಯೇಂದ್ರ ಆಗಿರಲಿ, ಯಡಿಯೂರಪ್ಪನವರಾಗಿರಲಿ, ಯತ್ನಾಳ್ ಆಗಿರಲಿ, ಯಾರಾದರೂ ಇವರೆಲ್ಲರೂ ಕೂಡ ಈ ವಿಚಾರವನ್ನು ಎತ್ತಬೇಕು. ಡೈರೆಕ್ಟ್ ಆಗಿ ಭಾರತ ಸರ್ಕಾರ ರೈತನನ್ನ ಖಾಸಗಿ ಬ್ಯಾಂಕ್ಗಳಿಗೆ ನೇಣು ಹಾಕಲಿಕ್ಕೆ ಹೇಳ್ತಾ ಇದೆಯೇ ಹೊರತು ಇದು ಕೃಷಿ ಅಭಿವೃದ್ಧಿ ಮಾಡ್ತಕ್ಕಂಥ ವಿಧಾನ ಅಲ್ಲ. ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ರೈತರ ಸಾಲ ಮನ್ನಾ ಮಾಡಕ್ಕೆ ಇವ್ರಿಗೆ ಪುರ್ಸೊತ್ತಿಲ್ಲ, ಆಸಕ್ತಿ ಇಲ್ಲ. ಇವತ್ತು ರೈತರ ಸಾಲ ಮನ್ನಾ ಅಲ್ಲ, ನಾವು ನಿಮಗೆ ಸಾಲನೇ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ರೈತರನ್ನ ಒಕ್ಲೆಪ್ಸಿ ನಮ್ಮಲ್ಲಿರುವಂತ ಭೂಮಿ ಮತ್ತು ನೈಸರ್ಗಿಕ ಸಂಪತ್ತನ್ನ ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡೋದು ಒಂದು ಅಜೆಂಡಾ. ಇವರ ಅಜೆಂಡಾ ಕ್ಲಿಯರ್ ಆಗಿದೆ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಆತ್ಮಹತ್ಯೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ನೀತಿಯಿಂದ ಮತ್ತಷ್ಟು ಪರಿಣಾಮಕಾರಿಯಾದ ಆತ್ಮಹತ್ಯೆಗೆ ಪ್ರೇರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದ ರೈತರ ವಿಚಾರದಲ್ಲಿ ವರ್ಷಗಳಿಂದ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾನೆ ಬರ್ತಿರುವಂತಹ ಮೋದಿ ಇದೀಗ ನಬಾರ್ಡ್ ಅಲ್ಪಾವಧಿ ಕೃಷಿ ಸಾಲದ ಪುನರ್ಧನ ಮಿತಿಗೂ ಕತ್ತರಿ ಹಾಕಿ ತಮ್ಮ ದ್ವೇಷದ ರಾಜಕಾರಣವನ್ನು ಮುಂದುವರಿಸಿದ್ದಾರೆ. ಕಳೆದ ಬಾರಿ ರಾಜ್ಯದ ಅಪೆಕ್ಸ್ ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳಿಗೆ 5,600 ಕೋಟಿ ರೂಪಾಯಿ ಮೊತ್ತವನ್ನು ನೀಡಿದಂತಹ ನಬಾರ್ಡ್ ಈ ಬಾರಿ ರಾಜ್ಯ ಸರ್ಕಾರ 9,662 ಕೋಟಿ ರೂಪಾಯಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಅದನ್ನು ಪರಿಗಣಿಸದೆ ಕೇವಲ 2,340 ಕೋಟಿ ಮೊತ್ತವನ್ನು ಘೋಷಿಸಿದೆ. ಈ ಮೂಲಕ ರಾಜ್ಯದ ರೈತರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕೇಂದ್ರದ ಅಧೀನದಲ್ಲಿರುವಂತಹ ನಬಾರ್ಡ್ ಈ ರೀತಿ ಏಕಾಏಕಿಯಾಗಿ ರಾಜ್ಯಕ್ಕೆ ನೀಡುವ ಕೃಷಿ ಸಾಲದ ಮಿತಿಯನ್ನ ಕಡಿತಗೊಳಿಸಿದ್ರ ಬಗ್ಗೆ ನಮ್ಮ ರೈತ ನಾಯಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಈಗ ಸಹಕಾರ ಸಂಘಗಳಲ್ಲಿ ಮತ್ತು MDC ಬ್ಯಾಂಕ್ಗಳಲ್ಲಿ ಸಾಲ ನಾವು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗಲ್ಲ, ಕೇಂದ್ರ ಸರ್ಕಾರ ಹಣ ಕಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಬಜೆಟಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚುವರಿಯಾಗಿ 16% ರೈತರಿಗೆ ಸಾಲವನ್ನು ಕೊಡ್ತೀವಿ, ರೈತರ ಕೃಷಿ ಚಟುವಟಿಕೆ ಅನುಕೂಲ ಮಾಡ್ತೀವಿ ಅಂತೇಳಿ ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಆದರೆ ಈಗ ಏಕಾಏಕಿ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದ್ದಂಥ ನಬಾರ್ಡ್ ವತಿಯಿಂದ ಕೊಡ್ತಾ ಇದ್ದಂಥ 5,000 ಕೋಟಿಗೂ ಹೆಚ್ಚು ಹಣದಲ್ಲಿ ಸುಮಾರು 55% ಹಣ ಕಡಿತ ಮಾಡಿದ್ದಾರೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಹುಡುಗಿ ಆಟಿಕೆ ಆಡ್ತಾ ಇದ್ದಾರಾ? ಪದೇ ಪದೇ ರೈತರ ವಿಚಾರದಲ್ಲಿ ಚೆಲ್ಲಾಟ ಆಡ್ಬೋದು, ರೈತರ ಬದುಕಿನ ಮೇಲೆ ಗದಪ್ರಹಾರ ಮಾಡಬಾರ್ದು. ಯಾಕೆಂದರೆ ರೈತ ನೆಮ್ಮದಿಯಾಗಿ ಬಡ್ಡಿ ರಹಿತ ಸಾಲ ತಗೊಂಡು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದ. ಈಗ ಸಾಲನೂ ಕೊಡೋದನ್ನ ನಿಲ್ಲಿಸ್ಬಿಟ್ರೆ ಏನು ಮಾಡಬೇಕು? ಖಾಸಗಿ ಲೇವಾದೇವಿದಾರ ಹತ್ರ ಹೋಗಿ ಹೆಚ್ಚು ಬಡ್ಡಿಗೆ ಕೈ ಒಡ್ಡಬೇಕಾಗ್ತದೆ. ಆಗ ಹಣಕ್ಕೆ ಬಡ್ಡಿ ಬೆಳೆದು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಆತ್ಮಹತ್ಯೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ನೀತಿಯಿಂದ, ಕೇಂದ್ರ ಸರ್ಕಾರದ ನೀತಿಯಿಂದ ಮತ್ತಷ್ಟು ಪರಿಣಾಮಕಾರಿಯಾದ ಆತ್ಮಹತ್ಯೆಗೆ ಪ್ರೇರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥ ಕ್ರಮ ಅಲ್ಲ. ರಾಜ್ಯದ ಲೋಕಸಭಾ ಸದಸ್ಯರು ಇವರು ಗೆಲ್ಲೋ ತನಕ ಪಕ್ಷ ಮಾಡಲಿ, ಗೆದ್ದ ಮೇಲೆ ಯಾಕೆ ಪಕ್ಷ ಮಾಡ್ತಾರೆ? ಇವರು ಜನಪ್ರತಿನಿಧಿಗಳು, ರೈತರ ಪ್ರತಿನಿಧಿಗಳು, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಯಾಕೆ ರಾಜ್ಯಕ್ಕೆ ಕೊಡ್ತಕ್ಕಂಥ ಅನುದಾನ ಕಡಿತ ಮಾಡಿದಾಗಲೂ ಮಾತಾಡೋದಿಲ್ಲ, ರಾಜ್ಯದ ರೈತರಿಗೆ ಕೊಡ್ತಕ್ಕಂಥ ಸಾಲವನ್ನು ಕಡಿತ ಮಾಡಿದಾಗಲೂ ಮಾತಾಡಲ್ಲ? ಏನಕ್ಕಿದ್ದಾರೆ ಇವರೆಲ್ಲ MP ಗಳು? ನಮ್ಗೆ ಅರ್ಥ ಆಯ್ತಾ ಇಲ್ಲಪ್ಪ. ಅದರಿಂದ ಇನ್ನಾದರೂ ಕೂಡ ಜಾಗೃತರಾಗಿ ಕೇಂದ್ರ ಹಣಕಾಸು ಸಚಿವರಿಗೆ ಒತ್ತಾಯ ಮಾಡಿ ರಾಜ್ಯದ ರೈತರಿಗೆ ಕೊಡಬೇಕಾದಂಥ ಸಾಲದ ಪ್ರಮಾಣವನ್ನು ಏರಿಕೆ ಮಾಡಿದ್ದೀವಿ ಅಂತ ಹೇಳಿದರೆ, ಕಳೆದ ವರ್ಷ ಕೊಟ್ಟಿದ್ದಂಥ 5,500 ಕೋಟಿಗೂ ಹೆಚ್ಚು ಹಣವನ್ನು ಈ ವರ್ಷ ಬಿಡುಗಡೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲಾಂದರೆ ಕಷ್ಟ, ತುಂಬ ಕೆಟ್ಟ ಪರಿಣಾಮ ಉಂಟಾಗ್ತದೆ. ಕರ್ನಾಟಕದ ಕೃಷಿ ಚಟುವಟಿಕೆ ಮೇಲೆ ಗಂಭೀರವಾದಂಥ ಕೆಟ್ಟ ಪರಿಣಾಮ ಉಂಟಾಗ್ತದೆ. ಅದನ್ನು ಕೇಂದ್ರ ಸರ್ಕಾರವೇ ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ಭಾಳ ಹುಡುಗಾಟಿಕೆ ಮಾತಲ್ಲ, ರಾಜಕಾರಣ ಮಾಡಬೇಡಿ ನೀವು. ರೈತರ ವಿಚಾರದಲ್ಲಿ ರೈತರು ದೇಶದ ಅನ್ನದಾತರು, ದೇಶದಕ್ಕೆ ಬೇಕಾದಂಥ 145 ಕೋಟಿ ಜನರಿಗೆ ಆಹಾರ ಬೆಳೆದು ಕೊಡ್ತಾ ಇದ್ದೀವಿ. ಇಂಥ ಒಂದು ಕರ್ನಾಟಕವನ್ನು ಹಂತವಾಗಿ ನಿರ್ಲಕ್ಷ್ಯ ಮಾಡುವಂಥ ರಾಜಕಾರಣ ಮಾಡಬೇಡಿ. ಕೇಂದ್ರ ಹಣಕಾಸು ಸಚಿವರು ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ಇದು ಕೇಂದ್ರದ ಸಚಿವರಾಗಿದ್ದರೂ ಕೂಡ ಕರ್ನಾಟಕದ ಜನರ ಋಣ ತೀರಿಸಬೇಕಾಗಿದೆ. ಆ ಋಣ ತೀರಿಸಬೇಕಾದವರು ಕರ್ನಾಟಕದ ರೈತರ ಮೇಲೆ ಗದಪ್ರಹಾರ ಮಾಡಬೇಡಿ. ಗೌರವಯುತವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಹಣವನ್ನು ಬಿಡುಗಡೆ ಮಾಡಿ, ಇಲ್ಲಾಂದರೆ ತುಂಬ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಭಾರತ ಸರ್ಕಾರ ಕರ್ನಾಟಕ ರಾಜ್ಯದ ಕೃಷಿ ಸಂಬಂಧಿತ ಸಾಲಗಳಿಗೆ ಕಡಿತಗೊಳಿಸಿರ್ತಕ್ಕಂಥದ್ದು ಇದು ರೈತ ವಿರೋಧಿ ನೀತಿಯಾಗಿದೆ. 1982ರಲ್ಲಿ
ನಬಾರ್ಡ್ ಬ್ಯಾಂಕನ್ನು ಉದ್ಘಾಟನೆ ಮಾಡಿಸಿದ್ದು ಇಂದಿರಾ ಗಾಂಧಿಯವರು ನಮ್ಮ ಕೈಯಲ್ಲೇ ಉದ್ಘಾಟನೆ ಮಾಡಿಸಿದ್ದಾರೆ. ಈ ಬ್ಯಾಂಕನ್ನು ಮಾಡಿದ ಮೂಲ ಉದ್ದೇಶನೇ ಆಗ್ತಾನೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿತ್ತು ದೇಶದಲ್ಲಿ. ಆಗ ಈ ರಾಷ್ಟ್ರೀಕರಣ ಬ್ಯಾಂಕುಗಳು ಕೃಷಿ ಸಂಬಂಧಿತ ಸಾಲಗಳನ್ನು ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದರು ರೈತರಿಗೆ. ಆಗ ಶ್ರೀಮತಿ ಇಂದಿರಾ ಗಾಂಧಿಯವರು ನಾನು ನಿಮ್ಮೆಲ್ಲ ರಾಷ್ಟ್ರೀಕರಣ ಬ್ಯಾಂಕ್ಗಳಿಗಿಂತಲೂ ಉನ್ನತವಾದಂಥ ಒಂದು ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಗ್ರಿಕಲ್ಚರ್ ಅಂತ ಮಾಡ್ತೀನಿ ಅಂತೇಳಿ ನಬಾರ್ಡ್ ಅಂತೇಳಿ ಸ್ಥಾಪನೆ ಮಾಡಿ ನಮ್ಮನ್ನು ವಿಜ್ಞಾನ ಭವನಿಗೆ ಕರೆಸಿ ನಮ್ಮ ಕೈಯಲ್ಲೇ ಬ್ಯಾಂಕನ್ನು ಉದ್ಘಾಟನೆ ಮಾಡಿಸಿದ್ದಂಥದ್ದು ನಾನು ಅದರಲ್ಲಿ ಒಬ್ಬ. ಕೃಷಿ ಒಂದು ಆದ್ಯತಾ ವಲಯ ಅಂಥೇಳಿ ರೆಕಗ್ನೈಸ್ ಮಾಡಿದ ಭಾರತ ಸರ್ಕಾರ. ಆದ್ಯತಾ ವಲಯ ಅಂದರೆ ಒಂದು ಬ್ಯಾಂಕಿನ ಒಟ್ಟು ವಹಿವಾಟಿನ 17%ಗಿಂತ ಹೆಚ್ಚುವರಿ ಕೃಷಿ ಸಂಬಂಧಿತ ಸಾಲಗಳನ್ನು ಕೊಡಲೇಬೇಕು. ಆದ್ದರಿಂದ ಆವಾಗ ಬ್ಯಾಂಕ್ಗಳು ಎಲ್ಲರೂ ಇಂದಿರಾ ಗಾಂಧಿಯವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಾವೇ ಫೈನಾನ್ಸ್ ಮಾಡ್ತೇವೆ, ನಮಗೆ ರೀಫೈನಾನ್ಸ್ ಮಾಡಿ ನಬಾರ್ಡಿಂದ ಅಂತ ಹೇಳಿ ಸ್ಥಾಪನೆಗೊಂಡಂಥದ್ದು ನಬಾರ್ಡ್. ನಬಾರ್ಡ್ ರೀಫೈನಾನ್ಸ್ ಮಾಡುತ್ತೆ, ಅಂದರೆ ಪುನರ್ಧನ ಕೊಡುತ್ತೆ. ಇದು ಯಾಕೆ ಹೇಳಿದೆ ನಿಮಗೆ ಅಂದರೆ ನಬಾರ್ಡಿನ ಡೆಫಿನಿಷನನ್ನು ಇವತ್ತು ಭಾರತ ಸರ್ಕಾರ ದುರುಪಯೋಗ ಮಾಡ್ಕೋತಾ ಇದೆ. ನಬಾರ್ಡ್ ಬಂದ ಮೇಲೆ ಕೃಷಿ ವೈಜ್ಞಾನಿಕ ಬೆಲೆಯನ್ನು ರೈತ ಸಂಘ ನ್ಯಾಷನಲ್ ಲೆವೆಲಲ್ಲಿ ಹೋರಾಟ ಮಾಡಿದ ಮೇಲೆ ವೈಜ್ಞಾನಿಕ ಬೆಲೆ ಕೊಡೋವರೆಗೆ ವೈಜ್ಞಾನಿಕವಾದಂಥ ಪರಿಹಾರಗಳನ್ನು ಕೊಡಬೇಕು ಅಂತೇಳಿ ಘೋಷಣೆ ಮಾಡಿದ್ದೆ. ರಿಯಾಯಿತಿ ಬಡ್ಡಿ ದರದಲ್ಲಿ ಕೃಷಿ ಸಂಬಂಧಿತ ಸಾಲಗಳು, ರಿಯಾಯಿತಿ ಬಡ್ಡಿ ದರದಲ್ಲಿ ಅಂದರೆ DCC ಬ್ಯಾಂಕಿಂದ, ಅಪೆಕ್ಸ್ ಬ್ಯಾಂಕಿಂದ, ಈ ಬ್ಯಾಂಕುಗಳಿಂದ, PLD ಬ್ಯಾಂಕ್ಗಳಿಂದ ರೈತರಿಗೆ ಕೊಡುವ ಭೂಮಿ ಅಭಿವೃದ್ಧಿ ಸಾಲ, ನೀರಾವರಿ ಅಭಿವೃದ್ಧಿ ಸಾಲ, ಬೆಳೆ ಅಭಿವೃದ್ಧಿ ಸಾಲ, ಕೊಟ್ಟಿಗೆ ಸಾಲ, ವಿದ್ಯುತ್ ಹಾಕೊಳ್ಳೋದು ಎಲ್ಲದೂ ಕೂಡ ಯೋಜನಾಬದ್ಧವಾಗಿ ಸಾಲಗಳನ್ನು ಕೊಡಲಿಕ್ಕೆ ನಬಾರ್ಡ್ ಶುರು ಮಾಡಿದ ಮೇಲೇ ಬಂಡವಾಳ ಹೂಡಿಕೆ ಗ್ರಾಮೀಣ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆದಿದೆ. ಇದನ್ನು ಸಹಿಸದಲೇ ಇರ್ತಕ್ಕಂಥ ಭಾರತ ಸರ್ಕಾರ ನಬಾರ್ಡ್ ಪುನರ್ಧನವನ್ನು ಕೊಡ್ತಕ್ಕಂಥದ್ದನ್ನು ಈ ಸಾರಿ 58% ಕಡಿಮೆಗೊಳಿಸಿರ್ತಕ್ಕಂಥದ್ದು ಅತ್ಯಂತ ರೈತ ವಿರೋಧಿ ನೀತಿಯಾಗಿದೆ. ಯಾಕೆಂದರೆ ಪ್ರತಿ ವರ್ಷ ಮುಂಗಾರು ಬಿದ್ದ ಕೂಡಲೇ ರೈತ ಬಂಡವಾಳ ಹೂಡಿಕೆಗೆ DCC ಬ್ಯಾಂಕು, ರಾಷ್ಟ್ರೀಕರಣ ಬ್ಯಾಂಕ್ಗಳು, PLD ಬ್ಯಾಂಕ್ಗಳಿಂದ ಸಾಲವನ್ನು ತರ್ತಾನೆ. ಅದಕ್ಕೆ ರಾಜ್ಯ ಸರ್ಕಾರ ಕೇವಲ 4% ಬಡ್ಡಿಯಲ್ಲಿ ಇವತ್ತು ಬೆಳೆ ಸಾಲಗಳನ್ನು ಕೊಡ್ತಾ ಇದೆ ರೈತರಿಗೆ. ಅಂದರೆ ಈಗ ರೈತರನ್ನ ಅನಿವಾರ್ಯವಾಗಿ ನೀವು ರಾಷ್ಟ್ರೀಕರಣ ಬ್ಯಾಂಕಿಗೆ ಹೋಗ್ರಿ, ನಿಮಗೆ ಸಾಲ ಸೌಲಭ್ಯ ಇಲ್ಲ ಅಂತ ಘೋಷಣೆಯನ್ನು ಮಾಡುವ ಇಂಡೈರೆಕ್ಟ್ ಮೆಥಡ್ ಭಾರತ ಸರ್ಕಾರ ಅನುಸರಿಸ್ತಾ ಇದೆ. ಇದನ್ನು ಸುತ್ತಮ ಒಪ್ಪಕ್ಕಾಗಲ್ಲ. ಬಂಡವಾಳ ಹೂಡಿಕೆಗೆ ಬರ್ತಕ್ಕಂಥ ಮೂಲಧನ ರಿಸರ್ವ್ ಬ್ಯಾಂಕಿಂದ ಅಪೆಕ್ಸ್ ಬ್ಯಾಂಕಿಗೆ ಬರುತ್ತೆ, ಅಪೆಕ್ಸ್ ಬ್ಯಾಂಕು DCC ಬ್ಯಾಂಕ್ ಕೊಡುತ್ತೆ, DCC ಬ್ಯಾಂಕು ಸೊಸೈಟಿಗಳ ಮೂಲಕ ಬೆಳೆ ಸಾಲ, ಅಭಿವೃದ್ಧಿ ಸಾಲಗಳನ್ನು ಕೊಡ್ತಾರೆ. ಇದು ಸಿಸ್ಟಮ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್. ಈ ಕ್ರೆಡಿಟನ್ನು ಅಂದರೆ ಸಿಸ್ಟಮ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್ ಅಂದರೆ ಕೃಷಿಯಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದು. ಈ ಅಭ್ಯಾಸ ಬಂದ ಮೇಲೆ ರೈತನಿಗೆ ಸಾಲ ತರೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಬೆಳೆ ಬೆಳೆಯೋದು, ಬೆಳೆಯನ್ನು ಮಾರೋದು, ಬೆಳೆ ಬಂದಂಥ ಹಣದಿಂದ ಮರುಪಾವತಿ ಮಾಡ್ತಕ್ಕಂಥದ್ದು ಒಂದು ಸಿಸ್ಟಮ್ಯಾಟಿಕ್ ಆಗಿ ದಾರಿ ತಂದದ್ದು ಸಹಕಾರ ಕ್ಷೇತ್ರ. ಈ ಸಹಕಾರ ಕ್ಷೇತ್ರಕ್ಕೆ 58% ಸಾಲ ಹೋದ ವರ್ಷ ಕೊಟ್ಟಿದ್ದಕ್ಕೂ ಈ ವರ್ಷಕ್ಕೂ ಕಡಿಮೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಗ್ರಾಮೀಣ ವಿರೋಧಿ ನೀತಿಯಾಗಿದೆ ಭಾರತ ಸರ್ಕಾರದ್ದು. ಕೇಂದ್ರದ ವಿತ್ತ ಮಂತ್ರಿಗಳು ಕೈ ಚೆಲ್ಲಿ ಕೂತಿದೆ. ಇದನ್ನು ಭಾರತ ಸರ್ಕಾರ ಅಂತ ಹೇಳೋಕ್ಕಾಗತ್ತಾ? ಭಾರತ ಸರ್ಕಾರ ಕೃಷಿಗೆ ಹೂಡುವ ಬಂಡವಾಳವನ್ನು ರೈತನಿಗೆ ತೊಂದರೆ ಕೊಟ್ಟು ಆ ಹೂಡಿಕೆಯನ್ನು ಘಾಸಿಪಡಿಸಿ ಖಾಸಗಿಯವರು ಭಾರತದ ಕೃಷಿಗೆ ಬರಲಿ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಲ್ಲ, FDA ಅಂತಾರಲ್ಲ, ಇದೆ. ರೈತನಿಗೆ ಇನ್ವೆಸ್ಟ್ಮೆಂಟ್ ಹಣ ಸಹಕಾರ ಕ್ಷೇತ್ರದಿಂದ ಬರೋದನ್ನು ತಡೆ ಹಿಡಿದ್ರೆ ಖಾಸಗಿ ಬ್ಯಾಂಕುಗಳು, ಕಾರ್ಪೊರೇಟ್ ಕಂಪನಿಗಳು ಭಾರತಕ್ಕೆ ಕೃಷಿ ಕ್ಷೇತ್ರಕ್ಕೆ ಹಣ ಹೂಡ್ಲಿ, ರೈತರೆಲ್ಲ ಅವ್ರ ಹತ್ರ ಹೋಗಲಿ ಅಂತ ಹೇಳಿ ಡೈರೆಕ್ಟ್ ಆಗಿ ಭಾರತ ಸರ್ಕಾರ ರೈತನನ್ನು ಖಾಸಗಿ ಬ್ಯಾಂಕ್ಗಳಿಗೆ ನೇಣು ಹಾಕೊಳ್ಳಕ್ಕೆ ಹೇಳ್ತಾ ಇದೆಯೇ ಹೊರತು
ಇದು ಕೃಷಿ ಅಭಿವೃದ್ಧಿ ಮಾಡ್ತಕ್ಕಂಥ ವಿಧಾನ ಅಲ್ಲ. ನಬಾರ್ಡಿಂದ ಕರ್ನಾಟಕಕ್ಕೆ ಬರ್ತಿರುವಂತ ಪಾಲನ್ನ ಅರ್ಧಕ್ಕರ್ಧ ಕಡಿತಗೊಳಿಸಿದ್ದಾರೆ. ಇವರ ಪಾಲಿಸಿಗಳನ್ನ ನಾವು ಕಳೆದ 90ರ ದಶಕದಿಂದ ನೋಡ್ತಾ ಬಂದ್ರೆ ಕೃಷಿಗೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಕೊಡ್ತಿದ್ದಂತಹ ಎಲ್ಲ ಅನುದಾನಗಳ ಕಡಿತ, ಜೊತೆಗೆ ನಾವು ಬೆಳೆಯುವಂತ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೇಳಿದ್ರು ಕೂಡ ಇಷ್ಟು ಗಟ್ಟಿಯಾದಂತಹ ಹೋರಾಟಗಳನ್ನು ನಡೆದು 700ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಕೂಡ ಇವತ್ತಿಗೂ ಕೂಡ MSP ಅನ್ನೋದು ಶಾಸನಬದ್ಧ ಆಗಲಿಲ್ಲ. ಜೊತೆಗೆ ಸಾಲಗಳು ಜಾಸ್ತಿ ಆಗ್ತಿದ್ದಾವೆ. ಕಳೆದ ವರ್ಷ ಫ್ಲೋರ್ ಆಫ್ ದಿ ಹೌಸಲ್ಲೇ ಕೃಷ್ಣ ಬೈರೇಗೌಡರು 800ಕ್ಕೂ ಹೆಚ್ಚು ಜನ ಈ ನಾಡಿನಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಾನು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಒಂದು ವರ್ಷ ಬರ, ಇನ್ನೊಂದು ವರ್ಷ ಅತಿವೃಷ್ಟಿ. ಯಾವ ಬರ ಬಂದರೂ ಬೆಳೆ ಇಲ್ಲ, ಅತಿವೃಷ್ಟಿ ಬಂದರೂ ಬೆಳೆ ಇಲ್ಲ. ಇದು ರೈತನ ಪರಿಸ್ಥಿತಿ, ದೇಶದ ರೈತನ ಪರಿಸ್ಥಿತಿ, ಕೇವಲ ಕರ್ನಾಟಕ ರಾಜ್ಯದಷ್ಟೇ ಅಲ್ಲ. ಇದ್ರ ನಡುವೆ ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ರೈತರ ಸಾಲ ಮನ್ನಾ ಮಾಡಕ್ಕೆ ಇವ್ರಿಗೆ ಪುರ್ಸೊತ್ತಿಲ್ಲ, ಆಸಕ್ತಿ ಇಲ್ಲ. ಆದರೆ ಬಂಡವಾಳಶಾಹಿಗಳ ಸಾಲಗಳನ್ನು ಮನ್ನಾ ಮಾಡ್ತಾರೆ. ಏನು ಸಾಲ ಕಟ್ಟದೆ ಆಚೆ ಓಡೋಗಿರುವಂಥ ಬಂಡವಾಳಶಾಹಿಗಳು, ನೀರವ್ ಮೋದಿ ಇರ್ಬೋದು, ವಿಠಲ್ ಮಲ್ಯ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ನಡುವೆ ಇದ್ದಂಥವ್ರು. ಇವತ್ತು ರಾಜಾರೋಷವಾಗಿ ಬೇರೆ ದೇಶಗಳಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಟ್ಟಿರೋದು ನಮ್ಮ ಸರ್ಕಾರನೇ. ಇವತ್ತು ರೈತರು ಸಾಲ ಮನ್ನಾ ಅಲ್ಲ, ನಾವು ನಿಮಗೆ ಸಾಲನೇ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಬಂಡವಾಳ ಎಲ್ಲಿಂದ ಬರಬೇಕು? ಮಾರ್ಕೆಟಿಗೆ ತೊಗೊಂಡು ಹೋದಾಗ ಇಷ್ಟು ಕಷ್ಟಗಳ ನಡುವೆ ಬೆಳೆದ್ರು ಬೆಲೆ ಇಲ್ಲ. ನಮ್ಮ ಬಂಡವಾಳ ಹಾಕಿ ಮಳೆ ಬಂತಿದೆ, ಏನು ವಾತಾವರಣ ಪೂರಕವಾಗಿದೆ ಅಂತಂದರೆ ಅದಕ್ಕೆ ಸಾಲ ಕೊಡೋದಕ್ಕೆ ಇವ್ರ ಹತ್ರ ಸಾಲಕ್ಕೆ ದುಡ್ಡಿಲ್ಲ ಅಂತ ಒಂದು ನೆವ ಹೇಳ್ತಾರೆ. ಆದರೆ ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇದೆ. ಆದರೆ ಈ ದೇಶದ ಬಹುಸಂಖ್ಯಾತರು ಹಳ್ಳಿಗಳಲ್ಲಿ ವಾಸ ಮಾಡ್ತಿರುವಂಥವ್ರು, ನೆಲದ ಜೊತೆ ಭೂಮಿಯ ಜೊತೆ ಕೆಲಸ ಮಾಡ್ತಿರುವಂಥವ್ರು, ಈ ದೇಶಕ್ಕೆ ಅನ್ನ ಹಾಕ್ತಿರೋವಂಥವ್ರು. ಇದೆಲ್ಲವನ್ನು ನೋಡಿದಾಗ ತುಂಬ ಸರಳವಾಗಿ ನಮಗನ್ಸೋದು, ರೈತರನ್ನ ಒಕ್ಕಲೆಬ್ಸಿ ಅಲ್ಲಿ ನಮ್ಮಲ್ಲಿರುವಂಥ ಭೂಮಿ ಮತ್ತು ನೈಸರ್ಗಿಕ ಸಂಪತ್ತನ್ನು ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡೋದು ಒಂದು ಅಜೆಂಡಾ. ಇವ್ರ ಅಜೆಂಡಾ ಕ್ಲಿಯರ್ ಆಗಿದೆ. ಬಂಡವಾಳಶಾಹಿಗಳ ಪರ ಇರುವಂಥ ಸರ್ಕಾರ, ಈ ಸರ್ಕಾರವನ್ನು ನಾವು ಒಕ್ಕಲೆಬ್ಸಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಕರ್ನಾಟಕದ ರೈತರಿಗೆ ಇನ್ನು ಮುಂದೆ ಸಹಕಾರಿ ಸಂಘಗಳಲ್ಲಿ ಕೃಷಿಗಾಗಿರ್ತಕ್ಕಂಥ ಸಾಲಗಳು ಹೆಚ್ಚು ದಕ್ಕದಿಲ್ಲ ಅಂತಕ್ಕಂಥ ಅಂಶಗಳು ಇವತ್ತು ಬಟ್ಟ ಬಯಲಾಗಿದೆ. ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಅರ್ಥ ಮಾಡ್ಕೋಬೇಕು. ಕರ್ನಾಟಕದ ರೈತರು ನಮಗೆ ಆಘಾತ ಆಗುತ್ತದೆ. ಸಹಕಾರಿ ಸಂಘಗಳಲ್ಲಿ ಬೆಳೆ ಸಾಲ ಇಲ್ಲ ಅಂದ ತಕ್ಷಣ ನಾವು ಖಾಸಗಿ ಸಾಲಗಳ ಒತ್ತಡಕ್ಕೆ ಒಳಗಾಗಬೇಕು ರೈತರು. ಹಾಗೆಯೇ ಖಾಸಗಿ ಸಾಲ ಪಡೆದ ಮೇಲೆ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಮಾರ್ಕೆಟ್ಗೆ ಅನುಗುಣವಾಗಿ ಮಾರತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಲಿಕ್ಕಾಗಲ್ಲ. ಆ ಖಾಸಗಿಯವರ ಸಾಲಕ್ಕೆ ಒತ್ತಡ ಮಾಡಿ ಮಾರ್ಕೆಟಲ್ಲಿ ಬೇಕಾಬಿಟ್ಟು ಮಾರಾಟ ಮಾಡಿ ತೀರಿಸ್ತಕ್ಕಂಥ ಒಂದು ಆಘಾತ ಎರಡನೇ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆ, ಬರೀ ಇದು ಯಾವುದೋ ಒಂದು ಕರ್ನಾಟಕದ ರೈತರ ಸಮಸ್ಯೆ ಅಂತ ಹೇಳಿ ಆಲೋಚನೆ ಮಾಡೋದಲ್ಲ. ಇಡೀ ಭಾರತ ದೇಶದ ಆಹಾರ ಸಾರ್ವಭೌಮತ್ವದ ಮೇಲೆ ದೊಡ್ಡ ಪೆಟ್ಟು ಬರ್ತಕ್ಕಂಥ ಸಂದರ್ಭವನ್ನು ಇವತ್ತು ತೋರಿಸ್ಕೊಂಡಿದೆ ಕೇಂದ್ರ ಸರ್ಕಾರ. ಬಜೆಟ್ಟಲ್ಲಿ ಮೊದಲನೇ ಬಜೆಟ್ ಮತ್ತೆ ಹೊಸ ಸರ್ಕಾರ ರಚನೆ ಆದ್ಮೇಲೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು 11% ನಬಾರ್ಡ್ದಿಂದ ಕೃಷಿಗೆ ಸಂಬಂಧಪಟ್ಟಂಗೆ ಹೆಚ್ಚು ದುಡ್ಡು ಬರ್ತತಿ, ನಾವು ರಾಜ್ಯದ ಇಡೀ ಭಾರತ ದೇಶದ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕರ್ನಾಟಕದ ರೈತರ ಸಲುವಾಗಿನೇ ಈ ಕಾನೂನನ್ನ ಬದಲಿ ಮಾಡ್ಲಿಕ್ಕೆ ಆಗಲ್ಲ. ಮಾಡಂತ ಹೇಳಿದಾರೆ ತಾಯಿ ನಿನಗೆ. ಇಡೀ ಭಾರತ ದೇಶದ ರೈತರ ಹಿತ ಕಾಪಾಡ್ತಕ್ಕಂಥ ಕಾನೂನು ತಾಂಬ, ನೀನು ಕೃಷಿ ಸಾಲ ಹೆಚ್ಚು ಮಾಡ್ತಕ್ಕಂಥ ನಬಾರ್ಡ್ ಒಪ್ಪಿಸ್ತಕ್ಕಂಥದಕ್ಕೆ ರಿಸರ್ವ್ ಬ್ಯಾಂಕ್ ಅಡ್ಡಿಟ್ಟಿದೀಯಾ? ರಿಸರ್ವ್ ಬ್ಯಾಂಕ್ ಏನ್ ಹೇಳಿದೆ? 11% ಜಾಸ್ತಿ ಹಣ ಕೊಡ್ತೀವಿ ಅಂತ ಹೇಳಿದ ಮೇಲೆ ಕೂಡ ಹಣದ ಕೊರತೆ ಇಲ್ಲಂತ ಸಾರಿರ ನೀವು ಈ ತಾರತಮ್ಯ ಮಾಡೋದು ನೋಡಿದ್ರೆ ಇದು ಸಂಪೂರ್ಣವಾಗಿ ರೈತ ವಿರೋಧಿಯಾಗಿರ್ತಕ್ಕಂಥ ನೀತಿಯಾಗಿದೆ. ರೈತ ಸಂಘಗಳು ಒತ್ತಾಯ ಮಾಡ್ತೀವಿ, ನೀವು ರಾಜ್ಯದ ಪ್ರಶ್ನೆ, ಇದು ರೈತರ ಪ್ರಶ್ನೆ. ಇದನ್ನ ಇತ್ಯರ್ಥಕ್ಕಾಗಿ ಮಾನ್ಯ ಕುಮಾರಸ್ವಾಮಿ ಆಗಿರಲಿ, ವಿಜಯೇಂದ್ರ ಆಗಿರಲಿ, ಯಡಿಯೂರಪ್ಪನವರಾಗಿರಲಿ, ಯತ್ನಾಳ್ ಆಗಿರಲಿ, ಯಾರಾದರೂ ಇವರೆಲ್ಲರೂ ಕೂಡ ಈ ವಿಚಾರವನ್ನು ಎತ್ತಬೇಕು. ಇಡೀ 123 ಬೆಳೆ ಬೆಳೀತಕ್ಕಂಥ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ಕೃಷಿ ಸಾಲ ಸಿಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಏನಾಗ್ಬೋದು ರಾಜ್ಯದ ಸ್ಥಿತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಇದಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು. ಕೊಡದೇ ಇದ್ದರೆ ನಾವು ಹೇಳ್ತೀವಿ, ಇದರ ಪಕ್ಷಭೇದ ಪ್ರಶ್ನೆ ಇಲ್ಲ. ನಾವು ಇಡೀ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ತೀವ್ರವಾದ ಹೋರಾಟವನ್ನು ಕೇಂದ್ರದ ವಿರುದ್ಧ ನಡೆಸಬೇಕಾಗುತ್ತೆ. ಕೃಷಿಗೆ ಬಂಡವಾಳವನ್ನು ಕೊಡ್ತಕ್ಕಂಥದ್ದನ್ನು ರಿಯಾಯಿತಿಯಲ್ಲಿ ಕೊಡಬೇಕು, ದೊಡ್ಡ ಪ್ರಮಾಣದ ಸಾಲ ಬಡ್ಡಿ ಇಲ್ದಂಗೆ ಕೊಡಬೇಕು. ಇವೆಲ್ಲವನ್ನೂ ಮಾಡ್ತಕ್ಕಂಥ ಪ್ರಮೇಯ ಇದ್ದರೂ ಕೂಡ ಯಾವುದನ್ನೇ ಕ್ರಮ ತಗೊಳ್ದೇ ನೀವು ಬೇಕಾಬಿಟ್ಟು ಕೃಷಿಯನ್ನು ಖಾಸಗೀಕರಣ ಮಾಡ್ತಕ್ಕಂಥ ಯೋಚನೆ ಇಟ್ಕೊಂಡ್ರೆ ಹುಷಾರಿ, ಇದು ನಡೆಯೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೇಂದ್ರದ ಇರ್ತಕ್ಕಂಥ BJP ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅರ್ಥ ಮಾಡ್ಕೋಬೇಕು. ಈ ವಿಷಯಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮಾತ್ರ ಅಲ್ಲ, ಸಮಸ್ತ ಕನ್ನಡಿಗರು, ಏನು ಅನ್ನ ಉಣ್ತಕ್ಕಂಥ ರದರ ಕನ್ನಡಿಗರು ಎಲ್ಲರೂ ಸಮಸ್ತ ರೈತರ ಪರವಾಗಿ ನಿಲ್ಲಬೇಕು. ಇಡೀ ಕೇಂದ್ರದ ವಿರುದ್ಧ ನಾವು ಧ್ವನಿಗೂಡಿಸಬೇಕು. ಜೊತೆಗೆ
ಮುಖ್ಯಮಂತ್ರಿಯವ್ರನ್ನ ಒತ್ತಾಯ ಮಾಡ್ತೀವಿ, ನೀವು ಶತಾಯ ಗತಾಯ ಈ ಪ್ರಯತ್ನ ಮುಂದುವರಿಸಿ, ನಿಮ್ಮ ಜೊತೆ ನಾವಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಬಾರ್ಡ್ ವಿಶೇಷವಾಗಿ ಕೃಷಿಗೋಸ್ಕರ ಇರೋಂಥ ಬ್ಯಾಂಕ್ ಅದು. ಇದನ್ನು ಏಕಾಏಕಿ ನಮಗೆ ರೈತರಿಗೆ ಕೊಡೋಂಥ ಬೆಳೆ ಸಾಲನ ಅರ್ಧ ಕಡಿಮೆ ಮಾಡಿರೋದು ಭಾಳ ಖಂಡನೀಯ. ರೈತರಿಗೆ ವಿಶೇಷವಾಗಿ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ, ಎಷ್ಟು ಕಷ್ಟದಲ್ಲಿದೆ ರೈತರು ಅಂತೇಳಿ. ವಿಶೇಷವಾಗಿ ಚಿದಂಬರಂ ಅವರು ಇದನ್ನು ಬೆಳೆ ಸಾಲನ ಹೆಚ್ಚು ಮಾಡಿದರು. ಮನಮೋಹನ್ ಸಿಂಗ್ ಅವರು ಕೂಡ ಇದು ಒಂದು ಒಳ್ಳೆಯ ಬೆಳವಣಿಗೆ. ಸರ್ಕಾರಗಳು ಅದನ್ನು ಒಂದೇ ಸತಿಗೆ ಏಕಾಏಕಿ ಕಡಿತ ಮಾಡಿದರೆ ರೈತರು ಖಾಸಗಿ ಸಾಲಕ್ಕೆ ಬೆಲೆ ಬೀಳ್ತಾರೆ. ರೈತರು ಬೆಳೆ ಬೆಳಕ್ಕೆ ಅವಕಾಶ ಮಾಡೋಕ್ಕೆ ಬೆಳೆ ಸಾಲ ಇರೋದು, ಅದನ್ನು ಏಕಾಏಕಿ ಕಡಿತ ಮಾಡಿದರೆ ಅದು ಏನಾಗುತ್ತೆ ಅನಾಹುತ ಅನ್ನೋದನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಇದನ್ನು ಸರಿಪಡಿಸ್ಬೇಕು. ಆಮೇಲೆ ವಿಶೇಷವಾಗಿ ನಮ್ಮ ಸಂಸದರು ಇದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕು. ತಕ್ಷಣ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರಿಗೆ ಒತ್ತಡ ಇರಬೇಕು ಅಂತೇಳಿ ನಾನು ರೈತರ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ಕೊತೀನಿ.